ಆತ್ಮೀಯ ಸ್ನೇಹಿತರೆ, ಈ ದಿನ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದ ಪ್ರಶ್ನೋತ್ತರ ನೋಡೋಣ. ರಾಮಧಾನ್ಯ ಚರಿತೆ ಕವಿ ಪರಿಚಯ. ಹೆಸರು ಕನಕದಾಸರು, ಸಂತ ಕವಿ. ಕಾಲ ಕ್ರಿಸ್ತಶಕ 1508. ಸ್ಥಳ ಹಾವೇರಿ ಜಿಲ್ಲೆ ಬಾಡ ಗ್ರಾಮ. ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಆರಾಧ್ಯ ದೈವ ಮತ್ತು ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಕೃತಿಗಳು ರಾಮಧಾನ್ಯ ಚರಿತೆ, ಹರಿಭಕ್ತಿ ಸಾರ, ಮೋಹನ ತರಂಗಿಣಿ, ನಳಚರಿತ್ರೆ. ಆಕಾರ ಕೃತಿ ಡಾಕ್ಟರ್ ಸಾಶಿ ಮರುಳಯ್ಯ ಅವರು ಸಂಪಾದಿಸಿರುವ ಕನಕದಾಸರ ಕಾವ್ಯಭಾಗ 1. ಒಂದು ವಾಕ್ಯದಲ್ಲಿ ಉತ್ತರಿಸಿ. ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು? ದೇಶಕ್ಕೆ ಅತಿಶಯವಾದ ಧಾನ್ಯ ನರೆದಲಗ, ರಾಗಿ. ಋಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ? ಋಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ. ದಾಶರಥಿ ಎಂದರೆ ಯಾರು? ದಾಶರಥಿ ಎಂದರೆ ಶ್ರೀರಾಮ. ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ? ನರೆದಲಗ ಅನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುತ್ತದೆ. ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ? ಹರಿಹರ ವಿರಂಚಿಗಳನ್ನು ಋಹಿ ಮತ್ತು ನರೆದಲಗದ ಗುಣವನ್ನು ತಿಳಿಸಲು ಅಯೋಧ್ಯೆಗೆ ಕರೆಸಲಾಗುತ್ತದೆ. ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ? ಸೆರೆಗೆ ಋಹಿ ಮತ್ತು ನರೆದಲಗವನ್ನು ಹಾಕಲಾಗುತ್ತದೆ. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು? ಶ್ರೇಷ್ಠವೆಂದು ಹೇಳಲಾಗುವ ಧಾನ್ಯಗಳು ಗೋಧಿ, ಸಾಮೆ, ನವಣೆ, ಜೋಳ, ಹಾರಕ, ನೆಲ್ಲು, ನರೆದಲಗಗಳು. ಗೌತಮರು ನರೆದಲಗನೆ ಶ್ರೇಷ್ಠವೆನ್ನಲು ಋಹಿಯು ಹೇಳಿದ್ದೇನು? ಗೌತಮರು ನರೆದಲಗನೆ ಶ್ರೇಷ್ಠವೆಂದು ಹೇಳಿದಾಗ ಋಹಿಯು ಗೌತಮರು ದೋಷರಹಿತರು, ಅವರು ತಮ್ಮಲ್ಲಿ ಧಾನ್ಯಗಳಲ್ಲಿ ಪಕ್ಷಪಾತವನ್ನು ಈ ರೀತಿ ಮಾಡಬಹುದೇ ಶಿವ ಎಂದು ಹೇಳಿತು. ಋಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ? ಋಹಿಯನ್ನು ಉಪನಯನ, ವ್ರತ, ಸುಭೋಜನ, ಮಂತ್ರಾಕ್ಷತೆ, ಶುಭಭೋಜನದಲ್ಲಿ, ಆರತಿಗೆ, ಯಾಗದಲ್ಲಿ, ದೇವರಿಗೆ ನೈವೇದ್ಯ ನೀಡುವಾಗ ಮುಂತಾದ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ನೆರೆದಲಗನು ಋಹಿಯನ್ನು ಏನೆಂದು ಹೀಯಾಳಿಸಿತು? ನೆರೆದಲಗನು ಋಹಿಯನ್ನು ಸತ್ಯಹೀನನು ನೀನು, ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ, ಧನಾಢ್ಯರನ್ನು ಬೆನ್ನತ್ತಿ ಹೋಗುವೆ, ನಿನ್ನನ್ನು ಬಾಣಂತಿಯರು ರೋಗಿಗಳು ಸೇವಿಸುವುದಿಲ್ಲ, ಹೆಣದ ಬಾಯಿಗೆ ತುತ್ತು ನೀನು, ನಿನ್ನ ಜನ್ಮ ನಿರರ್ಥಕ ಎಂದು ಹೀಯಾಳಿಸಿತು. ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ಅರಸರು ನಾವೆಲ್ಲ ಭೂಮಿಗೆ ಮಾತ್ರ ಸುರರು, ಇಲ್ಲಿರುವ ದಾನವರು ವಾನವರು ನಮಗೆಲ್ಲ ಈ ನ್ಯಾಯವನ್ನು ಪರಿಹರಿಸಲು ಸಾಧ್ಯವಿಲ್ಲ. ಹರಿಹರ ಬ್ರಹ್ಮನನ್ನು ಕರೆಸೋಣ, ಅವರು ತೀರ್ಮಾನ ಮಾಡುವರು. ಅಲ್ಲಿಯವರೆಗೆ ನರೆದಲಗ ಮತ್ತು ಋಹಿ ಏಕಚಿತ್ತದಿಂದ ಧ್ಯಾನದಲ್ಲಿರಲಿ. 6 ತಿಂಗಳ ನಂತರ ಅಯೋಧ್ಯೆಗೆ ನಿಮ್ಮನ್ನು ಕರೆಸುತ್ತೇವೆ ಎಂದು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ತೀರ್ಮಾನ ಕೈಗೊಂಡನು. 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಶ್ರೀರಾಮನು ನರೆದಲಗ ಹಾಗೂ ಋಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು? ರಾವಣ ಸಂಹಾರದ ನಂತರ ಅಯೋಧ್ಯೆಗೆ ಪ್ರಯಾಣ ಬೆಳೆಸುತ್ತಿದ್ದ ರಾಮನು, ಲಕ್ಷ್ಮಣ, ಸೀತೆ ಮತ್ತು ಅವರ ಪರಿವಾರದವರು ಗೌತಮ ಋಷಿಗಳ ಆಶ್ರಮದಲ್ಲಿ ಆತಿಥ್ಯ ಸ್ವೀಕರಿಸಿದ ಪದಾರ್ಥಗಳಲ್ಲಿ ಯಾವುದು ಶ್ರೇಷ್ಠವೆಂದು ಪ್ರಶ್ನೆ ಬಂದಾಗ ಗೌತಮರು ನರೆದಲಗ ಶ್ರೇಷ್ಠ ಎಂದು ತೀರ್ಮಾನಿಸುತ್ತಾರೆ. ಇದನ್ನು ವಿರೋಧಿಸಿದ ಋಷಿ ಗೌತಮರು
ಪಕ್ಷಪಾತ ಮಾಡುತ್ತಿದ್ದಾರೆ. ಶುಭ ಸಮಾರಂಭಗಳಲ್ಲಿ, ಸುಖ ಭೋಜನದಲ್ಲಿ ನನ್ನನ್ನೇ ಎಲ್ಲರೂ ಮೆಚ್ಚುತ್ತಾರೆ. ಹಾಗಾಗಿ ನಾನು ಶ್ರೇಷ್ಠ ಎಂದು ವಾದಿಸುತ್ತಾ ನರದಲಗವನ್ನು ಜರಿಯುತ್ತಾರೆ. ಇದರಿಂದ ಕೋಪಗೊಂಡ ನರದಲಗ ಬಡವರಿಗೆ, ಬರಗಾಲದಲ್ಲಿ ಜೀವಿಗಳಿಗೆ ನಾನು ಬೇಕು, ಆಗ ನಿನ್ನ ಕುಲ ನೀವೆಲ್ಲ ಎಲ್ಲಿ ಹೋಗುತ್ತಿದ್ದೀರಿ ಎಂದು ವೃಹಿಯನ್ನು ಹೀಯಾಳಿಸುತ್ತದೆ. ಗೌತಮ ಮುನಿಯು ಈ ವಾದ ಪ್ರತಿವಾದವನ್ನು ನೋಡಿ ಶ್ರೀರಾಮನಲ್ಲಿ ಅಂತಿಮ ತೀರ್ಪು ನೀಡುವಂತೆ ಕೋರಿಕೊಂಡಾಗ ಭೂಸುರರು, ವಾನರರು, ದಾನವರು ನಮ್ಮಿಂದ ಇದರ ತೀರ್ಮಾನ ಅಸಾಧ್ಯ, ಹರಿಹರ ಬ್ರಹ್ಮನನ್ನು ಕರೆಸೋಣ, ಅಲ್ಲಿಯವರೆಗೂ ಇವರಿಗೆ 6 ತಿಂಗಳು ಸೆರೆಮನೆಗೆ ಕಳುಹಿಸಿ, ಇವರು ಪರಮಾತ್ಮನ ಧ್ಯಾನದಲ್ಲಿರಲಿ ಎಂದು ನರೆದಲಗ ಮತ್ತು ವೃಹಿಯನ್ನು ಸೆರೆಮನೆಗೆ ಕಳುಹಿಸುತ್ತಾನೆ. ನರೆದಲಗ ಹಾಗೂ ವೃಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಗೌತಮ ಮುನಿಗಳ ಆಶ್ರಮದಲ್ಲಿ ಶ್ರೀರಾಮನ ಆತಿಥ್ಯಕ್ಕೆ ಸಿದ್ಧವಾದ ಪದಾರ್ಥಗಳ ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಚರ್ಚೆ ನಡೆದಾಗ ಗೌತಮರು ನರೆದಲಗ ಎಂದು ತೀರ್ಮಾನಿಸುತ್ತಾರೆ. ಇದರಿಂದ ಕೋಪಗೊಂಡ ವೃಹಿ ಗೌತಮರು ಪಕ್ಷಭೇದ ಮಾಡುತ್ತಿದ್ದಾರೆ ಎಂದು ಹೇಳಿತು. ಗೋಧಿ ಮೊದಲಾದ ಧಾನ್ಯಗಳು ಇಲ್ಲಿರುವಾಗ ನರೆದಲಗ ಶ್ರೇಷ್ಠ ಹೇಗೆ? ಉಪನಯನದಲ್ಲಿ, ಶುಭ ಕಾರ್ಯದಲ್ಲಿ, ಯಾಗದಲ್ಲಿ, ಸುಭೋಜನದಲ್ಲಿ, ವೈವೇದ್ಯದಲ್ಲಿ ನನ್ನನ್ನು ಬಳಸುವಾಗ ನರೆದಲಗ ನೀ ಹೇಗೆ ಶ್ರೇಷ್ಠ ಎಂದು ಜರಿಯುತ್ತದೆ. ಆಗ ರಾಗಿ ಸತ್ಯಹೀನ ನೀನು, ಬಡವರನ್ನು ಕಡೆಗಣಿಸುವೆ, ಶ್ರೀಮಂತರ ಪಕ್ಷ ನೀನು, ರೋಗಿಗೆ ಬಾಣಂತಿಯರಿಗೆ ನೀನು ಪಥ್ಯ, ಹೆಣದ ಬಾಯಿಗೆ ತುತ್ತು, ಬರಗಾಲದಲ್ಲಿ ಎಲ್ಲರನ್ನು ಸಲಹುವವನು ನಾನು, ನೀನಲ್ಲ ಎಂದು ವೃಹಿಯನ್ನು ಮೂದಲಿಸುತ್ತದೆ. ಈ ರೀತಿ ಧಾನ್ಯಗಳ ಚರ್ಚೆಯಲ್ಲಿ ಸ್ವಾರಸ್ಯ ತುಂಬಿದೆ. ಕೇವಲ ಬಣ್ಣದಿಂದ ಶ್ರೇಷ್ಠತೆ ಇಲ್ಲ, ಕುಲದಿಂದ ಶ್ರೇಷ್ಠತೆ ಇಲ್ಲ, ಗುಣದಿಂದ ಶ್ರೇಷ್ಠತೆ ಎಂಬುದನ್ನು ಈ ಚರ್ಚೆಯಲ್ಲಿ ನಾವು ತಿಳಿಯಬಹುದಾಗಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಮ್ಮಯ ದೇಶಕತಿಶಯ ನರೆದಲಗ. ಈ ವಾಕ್ಯವನ್ನು ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹೇಳಿಕೆ: ಗೌತಮ ಮುನಿಗಳು ರಾಮನಿಗೆ ಹೇಳುವರು. ಸಂದರ್ಭ: ಶ್ರೀರಾಮನ ಆತಿಥ್ಯಕ್ಕೆ ತಯಾರಿಸಿದ ಭಕ್ಷ್ಯಗಳ ಪದಾರ್ಥಗಳಲ್ಲಿ, ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಶ್ರೀರಾಮನು ಗೌತಮರನ್ನು ಕೇಳಿದಾಗ ಗೌತಮರು ಈ ವಾಕ್ಯವನ್ನು ಹೇಳುವರು. ಸ್ವಾರಸ್ಯ: ನಮ್ಮ ದೇಶಕ್ಕೆ ರಾಗಿಯೇ ಶ್ರೇಷ್ಠ, ರಾಗಿ ಸಾರ, ಅಕ್ಕಿ ನಿಸ್ಸಾರ ಎಂದು ಈ ವಾಕ್ಯ ತಿಳಿಸುತ್ತದೆ. ಕುಲಹೀನ ನೀನು, ಪ್ರತಿಷ್ಠ ಸುಡು, ಮತಿಹೀನ ನೀನು. ಈ ವಾಕ್ಯವನ್ನು ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹೇಳಿಕೆ: ಬದ್ಧ ರಾಗಿಗೆ ಹೇಳುತ್ತದೆ. ಸಂದರ್ಭ: ಗೌತಮರು ಶ್ರೀರಾಮನ ಆತಿಥ್ಯಕ್ಕೆ ತಯಾರಿಸಿದ ಭಕ್ಷ್ಯಗಳಲ್ಲಿ ರಾಗಿಯೇ ಶ್ರೇಷ್ಠವೆಂದು ಹೇಳಿದಾಗ ವೃಹಿ ಭತ್ತವು ನೆರೆದಲಗ ರಾಗಿಯನ್ನು ಜರಿಯುತ್ತದೆ. ಈ ಮೇಲಿನಂತೆ ನುಡಿಯುತ್ತದೆ. ಸ್ವಾರಸ್ಯ: ಬಣ್ಣಕ್ಕಿಂತ ಗುಣ ಮುಖ್ಯ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ವಿಲೆಯ ಕಾಲದಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾಧರಿಸಿ ಸಲಹುವೆ. ಈ ವಾಕ್ಯವನ್ನು ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹೇಳಿಕೆ: ರಾಗಿಯು ಭತ್ತವನ್ನು ಕುರಿತು ಹೇಳುತ್ತದೆ. ಸಂದರ್ಭ: ಯಾರು ಧಾನ್ಯಗಳಲ್ಲಿ ಶ್ರೇಷ್ಠ ಎಂಬ ವಿಚಾರದಲ್ಲಿ ನರೆದಲಗ ಮತ್ತು ವೃಹಿಯ ನಡುವೆ ಚರ್ಚೆ ನಡೆದಾಗ ನರೆದಲಗವು ವೃಹಿಯನ್ನು ಹೀಯಾಳಿಸುತ್ತಾ ಈ ಮಾತನ್ನು ಹೇಳುತ್ತದೆ. ಸ್ವಾರಸ್ಯ: ಆಪತ್ತಿಗಾದವನೇ ನೆಂಟ ಎಂದು ಈ ವಾಕ್ಯ ತಿಳಿಸುತ್ತದೆ. ಇವರಿರಲಿ ಸೆರೆಯೊಳಗಾರು ತಿಂಗಳು. ಈ ವಾಕ್ಯವನ್ನು ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹೇಳಿಕೆ: ರಾಮನು ರಾಗಿ ಮತ್ತು ಭತ್ತವನ್ನು ಕುರಿತು ಹೇಳುತ್ತಾನೆ. ಸಂದರ್ಭ: ಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಚರ್ಚೆ ನಡೆದಾಗ ನರೆದಲಗ ಮತ್ತು ವೃಹಿ ನಾನು ಎಂದು ವಾದಿಸಲು ತಮ್ಮಲ್ಲಿಯೇ ಒಬ್ಬರನ್ನೊಬ್ಬರು ಮೂದಲಿಸುತ್ತಿರುವಾಗ ಶ್ರೀರಾಮನು ಈ ರೀತಿಯಾಗಿ ಹೇಳುತ್ತಾರೆ. ಸ್ವಾರಸ್ಯ:
ನಾನು ಎಂದರೆ ನರಕ, ನಾವು ಎಂದರೆ ಸ್ವರ್ಗ ಎಂದು ಈ ವಾಕ್ಯ ತಿಳಿಸುತ್ತದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಪುರಂದರದಾಸರು ಪುರಂದರ ವಿಠಲ, ಕನಕದಾಸರು ಕಾಗಿನೆಲೆ ಆದಿಕೇಶವ, ವ್ರೀಹಿ ಭತ್ತ, ನರೆದಲಗ ರಾಗಿ, ಬಾಣಂತಿಯರಿಗೆ ಪಥ್ಯ, ಹೆಣದ ಬಾಯಿಗೆ ತುತ್ತು, ಕ್ಷಿತಿ ಭೂಮಿ, ವಿರಂಚಿ ಬ್ರಹ್ಮ, ಸೆರೆಯೊಳಗೆ ಆಗಮ ಸಂಧಿ, ತಾನೆಲ್ಲಿ ಲೋಪಸಂಧಿ. ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. ಹರಿಭಕ್ತ ಸಾರ, ರಾಮಧಾನ್ಯ ಚರಿತ್ರೆ, ರಾಮಾಶ್ವಮೇಧ, ನಳಚರಿತ್ರೆ, ರಾಮಾಶ್ವಮೇಧ. ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ಬಸವಣ್ಣ, ಬಸವಣ್ಣ. ವ್ರೀಹಿ ಗೋಧಿ, ನೆಲ್ಲು, ಭತ್ತ, ಗೋಧಿ. ಗುಣಸಂಧಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣಸಂಧಿ.